ಇನ್ನು ಈ ಬಾಣಂತಿ ಅಂಜಲಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೇಸ್ನ ತನಿಖೆ ಮಾಡ್ತಾ ಇದ್ದೇವೆ, ಲೋಪದೋಷ ಸರಿಪಡಿಸುವ ಕೆಲಸ ಆಗ್ತಾ ಇದೆ, ಯಾವುದೇ ಪ್ರಕರಣವನ್ನ ಕೂಡ ಸುಮ್ಮನೆ ಬಿಡ್ತಿಲ್ಲ, 3 ತಿಂಗಳಲ್ಲಿ ಹಲವು ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಈ ಹಿಂದಿನ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ಮಾತನಾಡಿದ್ದಾರೆ. ಬಾಣಂತಿ ಸಾವು ಕಡಿಮೆ ಮಾಡುವ ಪ್ರಯತ್ನ ಆಗ್ತಿದೆ ಅಂತಿದ್ದಾರೆ ದಿನೇಶ್ ಗುಂಡೂರಾವ್. ಬಾಣಂತಿಯರ ಸಾವುಗಳಾಗ್ತಾ ಇದೆ, ಅದನ್ನ ಹತೋಟಿಗೆ ತರಬೇಕು, ಕಮ್ಮಿ ಮಾಡಬೇಕು ಮತ್ತು ಇದನ್ನ ಏನೇ ಸಣ್ಣ ಎಲ್ಲೆಲ್ಲಿ ಲೋಪದೋಷಗಳಿದೆ ಅದೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ನಾವು ಕ್ರಮಗಳು ತಗೊಳ್ತಾ ಇದ್ದೀವಿ. ಬಾಣಂತಿ ಸಾವುಗಳು ಆಗೋದೇ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಆದರೆ ಎಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಿ ಎಷ್ಟು ನಾವು ಇಳಿಸ್ಬೋದು ಅದು ಇಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ 3 ತಿಂಗಳಲ್ಲಿ ಸಾಕಷ್ಟು ಇಳಿಕೆ ಆಗಿದೆ. ಬಾಣಂತಿಯ ಸಾವುಗಳಲ್ಲಿ ಸಾಕಷ್ಟು ಕಳೆದ 1-2 ತಿಂಗಳಿಂದ ನಾವೇನು ಇದನ್ನ ಪ್ರಾರಂಭ ಮಾಡಿದ್ದೇವೆ ಇಳಿಕೆ ಆಗಿದೆ. ಆ ಮಾಹಿತಿಯನ್ನು ಕೂಡ ನಾನು ಮುಂದಿನ ದಿವಸದಲ್ಲಿ ಕೊಡ್ತೀನಿ. ಆದರೆ ನಮ್ಮ ಉದ್ದೇಶ ಎಲ್ಲೂ ನಮ್ಮ ವ್ಯವಸ್ಥೆಯ ಅಡಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥದ್ದನ್ನು ನಾವು ಈಗಾಗಲೇ ಸಾಕಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ. ಖಂಡಿತ ಇದನ್ನ ಮುಂದಿನ ದಿವಸಗಳಲ್ಲಿ ಇನ್ನೂ ಇಳಿಕೆ ಆಗೋದ್ರಲ್ಲಿ ನಮ್ಮ ಇಡೀ ಇಲಾಖೆ ಅಡ್ಮಿಟ್ ಆಗಂದ್ರು ಅಡ್ಮಿಟ್ ಆಗಿದ್ದಾರೆ. ಮತ್ತು ಇವರು ವೈಟ್ ಪೇಪರ್ ಸಿಗ್ನೇಚರ್ ಮಾಡ್ಕೋತಾರೆ ಎಲ್ಲ. ಅಂದ್ರೆ ಏನ್ರಿ ಆದ್ರೆ ಇವ್ರಿಗೆ ಸಿಗಬಾರ್ದ ಈ ಥರ ಅವ್ರದ ಪ್ಲಾನಿಂಗ್ ಇರ್ತೈತಿ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆಮೇಲೆ ಸಿಗ್ನೇಚರ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಆಮೇಲೆ ಇವ್ರು ಏನು ಮಾಡ್ತಾರೆ, ಇನ್ನೂ ನೈಟ್ ಆದರೆ ಇನ್ನೂ ಆಗಿಲ್ಲ ಅಂತ ಅವರು ಮಿಸ್ಟರ್ ಅಂದರೆ ಗಂಡ, ಆ ಹುಡುಗಿ ಗಂಡ ಹೋಗ್ತಾನೆ ರೀ. ಆಮೇಲೆ ಹೋಗಿ ಮನೆಗೆ ಊಟ ಮಾಡಿ ಬರೋ ಟೈಮ್ಗೆ 10 ಅವ್ರಿಗೆ ಫೋನ್ ಬರ್ತಿದೆ ಸರ್. ಫೋನ್ ಬಂದು ಆಮೇಲೆ ಇಲ್ಲ ನಿಮ್ಮದು ಒಂದು ಸ್ವಲ್ಪ ಕ್ರಿಟಿಕಲ್ ಆಗೈತಿ, ಸೊ ಬರ್ರಿ ನೀವು ಭೇಟಿ ಆಗುತ್ತೆ ಅಂತಂತಂದರೆ ಅವ್ರು ಹೋಗ್ತಾರೋ. ಅಲ್ಲಿ ಹೋಗಿ ಆಮೇಲೆ ICU ಹಾಕಿದ್ದೇನೆ ಅಂತಂತಾರೆ. ICU ಹಾಕಿ ನೋಡ್ರಿ ಅಲ್ಲಿ ಟುಕ್ ಜೀವ ಅಂದರೆ ಆಲ್ಮೋಸ್ಟ್ 10 ಡೆತ್ತನ್ನು ಆಗಿತ್ತು. ಅದು 10 ಡೆತ್ ಆದರೆ ಇವ್ರು ಏನೋ ಟುಕ್ ಜೀವ ಈಗ ಹಾರ್ಟ್ ಪ್ರಾಬ್ಲಮ್ ಆಗೈತಿ ಹಿಂಗೆ ಅಂದ್ರೆ BP ಲೋ ಹಿಂಗೆಲ್ಲ ಹೇಳ್ತಾರೆ. ಬೇರೆ ಕಡೆ ತೊಗೊಂಡು ಹೋಗ್ತೇವೆ ಅಂತಂದ್ರೆ ಬ್ಯಾಡ ಅಂತ ಇದೇ ನಮಗೆ ಅನ್ಯಾಯ ಆಗೈತೆ. ನಮ್ಗೆ ನ್ಯಾಯ ಸಿಗ್ಬೇಕಂದ್ರೆ ನಮಗೆ ಇದು ಬೇಕು. ಮತ್ತು ಇಲ್ಲಿ ನೆಗ್ಲೆಕ್ಟ್ಪನ ಆಗಿದ್ರಿ ಸರ್, ಇದು ಈ ಟ್ರೀಟ್ಮೆಂಟ್ ಸರಿಯಾಗಿಲ್ಲ. ಸೊ ಅದಕ್ಕೆ ನಾವು ನ್ಯಾಯ ಸಿಗ್ಬೇಕಂತ ನಿಮ್ಮ ಕಡೆ